You can be a very good brother or sister. ನೀವು ಒಳ್ಳೆಯ ಒಬ್ಬ ಸಹೋದರಿ ಆಗಿರಬಹುದು. And you mingle with a few people who are not wholehearted. ನೀವು ಕೆಲ ಜನರೊಟ್ಟಿಗೆ ಸಹವಾಸ ಇಟ್ಕೊಂಡು ಒಳ್ಳೆಯರಾಗಿರಲಿಕ್ಕಿಲ್ಲ. People who gossip. ಅವರು ಹಿಂದೆ ಮಾತನಾಡ್ತಾರೆ. People who don't have high standards of holiness. ಪವಿತ್ರವಾದ ಜೀವಿತದಲ್ಲಿ ಬೆಳೀತಾ ಇಲ್ಲ ಅವರು. What's going to happen to that? ಅದರ ಮೂಲಕ ಏನಾಗುತ್ತದೆ? Very quickly you'll be unclean. ಬೇಗನೆ ನಮ್ಮ ಜೀವನದಲ್ಲಿ ಅಶುದ್ಧರಾಗ್ತೇವೆ. Now I've seen this with certain people who left our church in Bangalore. ನಮ್ಮ ಸಭೆಯಲ್ಲಿ ಕೆಲವು ಜನರು ಬಿಟ್ಟು ಹೋಗಿದ್ದನ್ನು ನೋಡ್ತಾ ಇದ್ದೇನೆ. We're not the only believers in Bangalore or in India. ಇಂಡಿಯಾದಲ್ಲಾಗಲಿ ಬೆಂಗಳೂರಿನಾಗಲಿ ನಾವೊಬ್ಬರು ಮಾತ್ರ ಜನರು ದೇವರ ಜನರಲ್ಲ. We don't even say we are the best believers. ನಾವು ಒಳ್ಳೆ ಜನರಾಗಿ ಸಹ ನಾವು ಹೇಳ್ತಾ ಇಲ್ಲ. We don't even say we are the best church. ನಾವು ಒಳ್ಳೆ ಸಭೆಯನ್ನಾಗಿ ಸಹ ಹೇಳ್ತಾ ಇಲ್ಲ. But we do say one thing, that we have got fairly high standards of holiness. ಖಂಡಿತವಾಗಿ ಹೇಳ್ತಿದ್ದೇವೆ, ನಮಗೆ ದೈವಿಕ ಜೀವಿತ ಒಂದು ಮಟ್ಟದಲ್ಲಿ ಇದೆ. And we preach that every week. ಪ್ರತಿ ವಾರ ಅದನ್ನು ನಾವು ಬೋಧಿಸ್ತಾ ಇದ್ದೇವೆ. And because people come there and hear it and hear it and hear it, they are kept in a certain standard. ಆ ಜನರು ಬಂದು ಕೇಳ್ತಾ ಇರುವುದರ ಮೂಲಕ ಅವರು ಆ ಮಟ್ಟದಲ್ಲಿ ಇಟ್ಟಲ್ಪಟ್ಟಿದ್ದಾರೆ. And then one day somebody gets offended or something happens and they leave the church. ಯಾರೋ ಒಬ್ಬ ಕೆಲವು ವ್ಯಕ್ತಿ ತನ್ನ ಜೀವನ ನೊಂದುಕೊಂಡು ಆಮೇಲೆ ಸಭೆಯನ್ನು ಬಿಟ್ಟು ಹೋಗ್ತಾರೆ. I've seen this in 20 years. ಈ 20 ವರ್ಷದ ನಾನು ನೋಡಿದ್ದೇನೆ. With every single person. ಪ್ರತಿಯೊಂದು ವ್ಯಕ್ತಿಯಲ್ಲಿ you see them 1 month later. ಒಂದು ತಿಂಗಳು ಆದ್ಮೇಲೆ ನೋಡ್ತೇವೆ. And you talk to them. ಅವರೊಟ್ಟಿಗೆ ಮಾತನಾಡ್ರಿ. You can hardly believe how much they have sunk. ಎಷ್ಟು ಮಟ್ಟಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ, ತಳಗೆ ಹೋಗ್ಬಿಟ್ಟಿದ್ದಾರೆ. How does this happen? ಹೇಗೆ ಅದು ಆಯ್ತು? They're going to some other church. ಬೇರೆ ಸಭೆಗೆ ಹೋಗ್ತಾ ಇದ್ದಾರೆ. But they're mingling with people who are not so interested in holiness. ದೈವಿಕ ಜೀವನದಲ್ಲಿ ಇಷ್ಟವಿಲ್ಲದಂತ ಜನರೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾರೆ. And they're not listening to strong words against sin every week. ಪ್ರತಿ ಜೀವಿತದಲ್ಲಿ ಅವರು ಒಳ್ಳೆಯ ಒಂದು ವಾಕ್ಯಗಳನ್ನು ಕೇಳ್ತಾ ಇಲ್ಲ ಅವರು. They're clapping hands better now. ಅವರು ಚಪ್ಪಾಳೆ ತಟ್ತಾ ಇದ್ದಾರೆ. They're singing better now. ಒಳ್ಳೆದಾಗಿ ಹಾಡ್ತಾ ಇದ್ದಾರೆ. They raise their hands better now. ಈಗ ಹೆಚ್ಚಾದ ರೀತಿ ಕೈಗಳನ್ನು ಎತ್ತಾ ಇದ್ದಾರೆ. They're smiling better now. ಅವರು ನಗುತ್ತಾ ಇದ್ದಾರೆ. But they tell lies also. ಅವರು ಸುಳ್ಳು ಹೇಳ್ತಾ ಇದ್ದಾರೆ. And they become proud and they don't even know it. ಅವರ ಗರ್ವಗಳು ಆಗ್ತಾ ಇದ್ರೆ ಅವರಿಗೆ ಗೊತ್ತಿಲ್ಲ ಅದು. So it's true. ಅದು ಸತ್ಯವಾಗಿದೆ. That the type of company you keep will determine where you go. ನೀವು ಯಾವ ರೀತಿಯಿಂದ ಸಂಬಂಧ ಇಟ್ಕೊಳ್ತಿದ್ರೋ ಅದರ ಮೂಲಕ ಗೊತ್ತಾಗುತ್ತೆ ಯಾವ ರೀತಿ. Bad company corrupts good morals. ನಮ್ಮ ಒಳ್ಳೆಯ ಒಂದು ಜೀವಿತ ಕೆಟ್ಟದಕ್ಕೆ ನಡೆಸದೆ. But if you want to live a holy life, ಆದರೆ ನೀವು ಒಳ್ಳೆ ಜೀವಿತ ಪರಿಶುದ್ಧ is not true. ಅದು ವಿರೋಧವಾದ ನಿಜವಲ್ಲ. Good company will not make you holy. ನಮ್ಮ ಒಳ್ಳೆಯ ಸಂಬಂಧ ಪರಿಶುದ್ಧನಾಗಿ ಮಾಡೋದಿಲ್ಲ. That means a clean hand cannot make a dirty hand clean. ನಮ್ಮ ಕೆಟ್ಟದಂತ ಕೈ ಶುದ್ಧವಾದನ್ನು ಮಾಡೋದಿಲ್ಲ. If my hand is clean, ನನ್ನ ಕೈ ಶುದ್ಧವಾಗಿರುವಾಗ, his hand is dirty, ನನ್ನ ಕೈ ಹೊಲಸಾಗಿರುವಾಗ, I can't make it clean like by rubbing my clean hand on his. Mine will get dirty, that's all. ಶುದ್ಧ ಕೈಗಿನ ತಕೊಂಡು ತಿಕ್ಕುವಾಗ ನನ್ನ ಕೈ ಶುದ್ಧವಾಗಿ, ಅವ್ರ ಕೈ ಶುದ್ಧವಾಗಿ, ನನ್ನ ಕೈ if he wants his hand to be clean, what should he do? ಇವನ ಕೈ ಶುದ್ಧವಾಗಬೇಕಾದ್ರೆ ಏನು ಮಾಡಬೇಕು? He's got to wash it himself. ಅವನು ತನ್ನ ಕೈಯನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು. I can't even transmit holiness to my wife. ನನ್ನ ಹೆಂಡತಿಗೂ ಸಹ ನಾನು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. Or to my children. ನನ್ನ ಮಕ್ಕಳಿಗೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. If my hand is clean, ನನ್ನ ಕೈ ಶುದ್ಧವಾಗಿದ್ರೆ, I want my wife's hand to be clean, ನನ್ನ ಹೆಂಡತಿ ಶುದ್ಧ ಕೈ ಆಗಬೇಕಾಗಿದೆ. I can do nothing about it. ಅದಕ್ಕೋಸ್ಕರ ನಾನು ಏನು ಮಾಡಲು ಸಾಧ್ಯವಿಲ್ಲ. I have to tell you, got to wash your own hands. ಆಕೆ ಕೈಯನ್ನು ಆಕೆ ಶುದ್ಧ ಮಾಡ್ಕೊಳ್ಬೇಕು. I desperately want my children's hand to be clean. ನನಗೆ ಬಹಳ ಆಸೆ ನನ್ನ ಮಕ್ಕಳು ಶುದ್ಧವಾಗಿರ್ತಾವೆ ಕೈಗಳು. However much I rub my hand, it won't be clean. ನನ್ನ ಕೈಯನ್ನು ಎಷ್ಟು ಮಟ್ಟಿಗೆ ನಾನು ತಿಕ್ಕಿದ್ರು ಸಾಧ್ಯವಿಲ್ಲ. I have to tell them, son, you better wash your hand yourself. ನನ್ನ ಮಕ್ಕಳಿಗೆ ನಾನು ಹೇಳಬೇಕು, ನೀನೇ ನಿನ್ನ ಕೈಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು. Very important lesson. ಅದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ ಆಗಿದೆ. That you can contract sin very easily. ನಾವು ಬೇಗನೆ ಪಾಪವನ್ನು ಸ್ವೀಕರಿಸಿಕೊಳ್ಳಬಹುದು, but not holiness. ಆದರೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. Use another example. ಇನ್ನೊಂದು ಉದಾಹರಣೆ ನೋಡೋಣ. Somebody's got tuberculosis. ಯಾರಿಗೂ ಒಬ್ಬ ಟಿಬಿ ಇದೆ. Tuberculosis can come even by, if a person sneezes and that breath you breathe, you can get TB. ಆ ಟಿಬಿ ಇರುವಂತ ವ್ಯಕ್ತಿ ಅದನ್ನು ಇದು ಮಾಡುವಾಗ ಅದು ಬೇಗನೆ ಅವನ ಮೂಗಿಂದ ಹೊರಟು ಅವನು ಕೆಮ್ಮುವಾಗ that air can come into you can get TB. ಆ ಗಾಳಿ ಅವನಿಗೆ ಹೋಗ್ಬಿಟ್ಟು ಅದು ಬಂದ್ಬಿಡ್ತದೆ ಅವನಿಗೆ. See how quickly you can get it. ಎಷ್ಟು ಬೇಗನೆ ಬರ್ತದೆ ನೋಡ್ರಿ. You can get AIDS like that. ಅದೇ ರೀತಿಯಾಗಿ ಏಡ್ಸ್ ಸಹ ಬರ್ತಾ ಇದೆ. Even leprosy in an infectious stage. ಕುಷ್ಠ ರೋಗ ಸಹ ಅದೇ ರೀತಿಯಾಗಿ ಬರ್ತಾ ಇದೆ. So we are very careful. ಅದಕ್ಕಾಗಿ ನಾವು ಬಹಳ ಗಂಭೀರವಾಗಿರ್ತೇವೆ. Okay, now what about the opposite? ಅದಕ್ಕೆ ವಿರೋಧವಾಗಿ ಏನಿದೆ? Supposing you are sick. ನೀವು ಒಂದು ವೇಳೆ ರೋಗಿಗಳಾಗಿರ್ತೀರಾ, you go near a very healthy man. ಒಳ್ಳೆ ಒಂದು ಬಲವಂತ ವ್ಯಕ್ತಿ ಹತ್ರ ಹೋಗ್ತೀರಾ. Say, breathe on me. ನನ್ನೊಟ್ಟಿಗೆ ವಾಸ ಮಾಡು. Will I get healthy? ನಾನು ಶುದ್ಧರಾಗ್ತೀನಾ, ಆರೋಗ್ಯವಾಗ್ತೀನಾ? Yes or no? ಹೌದಾ ಇಲ್ವಾ? Yes or no? ಹೌದಾ ಇಲ್ಲ? I wish it were that easy to become healthy. ಅದ ರೀತಿಯಾಗಿದ್ರೆ ಒಳ್ಳೆಯದಾಗ್ತಾ ಇತ್ತು, ಆರೋಗ್ಯವಾಗಿ. Get healthy people to breathe on you. ಒಳ್ಳೆ ಆರೋಗ್ಯ ಜನರು ನಿಮ್ಮೊಟ್ಟಿಗೆ ವಾಸ ಮಾಡುವಾಗ. And I wish it were so easy to become holy. ನಾನು ಅನ್ಕೋತ ಅದೇ ರೀತಿಯಾಗಿ ನಾವು ಪರಿಶುದ್ಧರಾಗುವುದು ಸುಲಭವಾಗಿದೆ. Just go and sit in a church where everybody is holy. ಎಲ್ಲ ಪರಿಶುದ್ಧ ಜನರು ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು. And you think you'll become holy. ಅವಾಗ ನಾನು ಶುದ್ಧನಾಗ್ತೀನಿ. That's like sitting with a lot of healthy people and saying, I'm going to be healthy. ಈಗ ಆರೋಗ್ಯ ಜನರೊಟ್ಟಿಗೆ ನಾನು ಇರುವಾಗ ನಾನು ಸಹ ಆರೋಗ್ಯವಾಗ್ತೀನಿ. What absolute foolishness. ಎಂತ ಒಂದು ಮೂರ್ಖತನ ಇದರಲ್ಲಿದೆ. But the opposite is true. ಆದರೆ ಅದಕ್ಕೆ ವಿರೋಧವು ನಿಜವಾಗಿದೆ. Go and sit with a lot of people with tuberculosis. Within 1 or 2 weeks you'll get it. ಟಿಬಿ ಇರುವಂತ ಜನರೊಟ್ಟಿಗೆ ಕೂತ್ಕೊಳ್ಳುವಾಗ ಅದು ಬೇಗನೆ ಅವನಲ್ಲಿ ಬಂದ್ಬಿಡ್ತದೆ. And go and mix with people who don't have any strong standards against sin. ಯಾರ ಜೀವನದಲ್ಲಿ ಪಾಪದ ವಿಷಯದಲ್ಲಿ ಯಾವ ಗಂಭೀರತೆ ಇಲ್ಲೋ ಅಂತರೊಟ್ಟಿಗೆ ಕೂತ್ಕೊಳ್ಳುವಾಗ, go and sit in a church where they don't strongly preach against sin. ಪಾಪಕ್ಕೆ ವಿರೋಧವಾಗಿ ಮಾತಾಡುವಂತ ಜನರೊಟ್ಟಿಗೆ ನೀವು ಕೂತ್ಕೊಳ್ಳುವಾಗ, where they say, oh, that's not important. ಅದು ಬಹಳ ಪ್ರಾಮುಖ್ಯವಲ್ಲ.
you'll get something. You'll get some sin then. ಅಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಪಾಪ ಬಂದ್ಬಿಡ್ತದೆ. Haven't you heard of some government hospitals? ನಾವು ನೋಡ್ತೇವೆ ಸರ್ಕಾರ ಆಸ್ಪತ್ರೆ ವಿಷಯದಲ್ಲಿ. Why don't you go to government hospital when ಯಾಕೆ you're ನೀವು sick? ಸರ್ಕಾರ ಆಸ್ಪತ್ರೆಗೆ ಹೋಗುದಿಲ್ಲ When you're sick. ನೀವು ರೋಗಿಗಳಾಗಿದ್ದಾಗ? Even poor people are afraid to go there. ನಾವು ನೋಡ್ತೀವಿ ಬಡವರು ಸಹ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. Why? ಯಾಕೆ? It's free. ಅಲ್ಲಿ ಉಚಿತವಾಗಿದೆ. But it's not only the treatment, you get certain other things also free there. ಅಲ್ಲಿ ನೋಡ್ತೀವಿ ಉಚಿತ ಅಷ್ಟೇ ಅಲ್ಲ, ಬೇರೆ ಸಹ ನಮಗೆ ಸಿಗುತ್ತೆ You get ಉಚಿತವಾಗಿ. some sicknesses also free. ಅದ್ರ ಮೂಲಕವಾಗಿ ಅನಾರೋಗ್ಯ ಸಹ ಸಿಗ್ತಾ ಇದೆ. Because there's no proper hygiene there. ಅಲ್ಲಿ ಯಾವ ಶುದ್ಧತ್ವತೆ ಇಲ್ಲ. The needles, they don't sterilize properly. ಅವರು ಯೂಸ್ ಮಾಡುವಂತ ಮುಳ್ಳುಗಳು ಸೂಜಿ ಸರಿ ಇಲ್ಲ. Throw away needles, they pick it up and use it again. ಅದು ಚೆಲ್ತಾರೆ ಸೂಜಿಯನ್ನು ಮತ್ತೆ ತಿರುಗಿ ಉಪಯೋಗಿಸ್ತಾರೆ. And you get a lot of things free in government hospitals. ಆ ಸರ್ಕಾರ ಆಸ್ಪತ್ರೆ ಬಹಳ ಸಂಗತಿಗಳು ಉಚಿತವಾಗಿದೆ. Sicknesses especially. ಆದ್ರೆ ಅನಾರೋಗ್ಯವು ಸಹ It's so easy to get it. ಬೇಗನೆ ಬರ್ತಾ ಇದೆ ನಮ್ಮ ಜೀವನದಲ್ಲಿ. But you go to the best hospital in the world, you can't get health so easily. ಆದ್ರೆ ಒಳ್ಳೆ ಆಸ್ಪತ್ರೆಗೆ ಹೋಗುವಾಗ ನಾವು ಬೇಗನೆ ನಮ್ಮ ಜೀವನ So ಅನಾರೋಗ್ಯ the ಬರುವುದಿಲ್ಲ. same principle in holiness and sin. ನಾವು ನೋಡ್ತೇವೆ ಅದೇ ರೀತಿಯಾಗಿ ಪರಿಶುದ್ಧತೆ ಮತ್ತು ಪಾಪದ ವಿಷಯದಲ್ಲಿ Very easy to get sin. ಬೇಗನೆ ಪಾಪ ಬರ್ತದೆ. Any person can give you sin. ಯಾವ ವ್ಯಕ್ತಿ ಸಹ ನಮ್ಮ ಜೀವನದಲ್ಲಿ Like ಪಾಪ sickness. ಯಾವ ಒಂದು ಅನಾರೋಗ್ಯತೆ. That's why we are very careful with sickness. ಅದಕ್ಕಾಗಿ ನಾವು ಅನಾರೋಗ್ಯ ವಿಷಯದಲ್ಲಿ ಬಹಳ So we must be ಗಂಭೀರವಾಗಿರ್ಬೇಕು. careful with sin. ಅದೇ ರೀತಿಯಾಗಿ ನಾವು ಪಾಪದ ವಿಷಯ ಗಂಭೀರವಾಗಿರ್ಬೇಕು. Holiness. ಪರಿಶುದ್ಧತೆ It's like I have to clean my own hands. I have to cleanse myself. ನನ್ನ ಕೈಗಳನ್ನ ಶುದ್ಧಿ ಮಾಡಿಕೊಳ್ಳೋ ಹಾಗೆ ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತೀನಿ. Nobody else can cleanse me. ನನ್ನನ್ನು ಯಾರು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. The whole world can give me sin, but nobody can give me holiness. ಇಡೀ ಲೋಕ ನನಗೆ ಪಾಪವನ್ನು ಕೊಡಬಹುದು, ಆದರೆ ನನಗೆ ಪರಿಶುದ್ಧತೆಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. It's very important to remember that. ಇದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Because if you remember that, you can be protected from destroying yourself. ನಿಮ್ಮನ್ನು ಇದರ ವಿಷಯ ತಿಳ್ಕೊಳ್ಳುವಾಗ ನೀವು ಬಿದ್ದು ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. But there's one person, ಆದರೆ ಒಬ್ಬ ವ್ಯಕ್ತಿ ಇದ್ದಾನೆ, only one person, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, with whom, ಆತನ ಮೂಲಕವಾಗಿ if you live close, you can get holiness. ಆತನೊಟ್ಟಿಗೆ ಸಂಬಂಧ ಇಟ್ಕೊಳ್ಳುವಾಗ ನೀವು ಪರಿಶುದ್ಧರಾಗ್ತೀರಾ. And that is Jesus. ಅದು ಯೇಸು ಸ್ವಾಮಿ. Because when we come close to Jesus, ನಾವು ಯೇಸು ಸ್ವಾಮಿ ಹತ್ರ ಬರುವಾಗ it's like, you know, being part of his body. ನಾವು ಆತನ ದೇಹದಲ್ಲಿ ಭಾಗಿಯಾಗ್ತೇವೆ. And you know what happens in our body when sickness comes? ಈ ದೇಹದಲ್ಲಿ ಅನಾರೋಗ್ಯತೆ ಬರುವಾಗ ಏನಾಗ್ತದೆ ಗೊತ್ತಾ? Something happens. ಏನೋ ಆಗ್ತದೆ. You know, supposing you get an injury here. ಇಲ್ಲಿ ಒಂದು ರೀತಿಯಾದ ನೋವಾಗಿದೆ. I don't know whether you know this. ಇದು ನಿಮ್ಗೆ ಗೊತ್ತಿದೆಯಾ ಅಲ್ಲ ಗೊತ್ತಿಲ್ಲ. But as soon as you get an injury, ಇಲ್ಲಿ ಒಂದು ನೋವು ಆಗುವಾಗ all the germs in your body on your hand begin to go in there. ಇಲ್ಲಿರುವಂತ ಎಲ್ಲ ರಕ್ತ ಕಣಗಳು ಅಲ್ಲಿ ಹೋಗ್ತವೆ. See, your hand is full of germs all the time. No, nobody's hand is absolutely clean. ಯಾವ Look through a microscope, you can see these small germs there. ನಾವು ಕೈಗಳ ಮೇಲೆ ಬೇರೆ ಬೇರೆ ಕ್ರಿಮಿಗಳು ಇದೆ ನಮ್ಮ ಕೈಗಳ ಮೇಲೆ. And when you get a cut, they all go into the bloodstream. ಅಲ್ಲಿ ಕಟ್ ಆಗುವಾಗ ಬೇಗನೆ ಆ ಕ್ರಿಮಿಗಳು ಹೋಗ್ತದೆ. And they can infect you. ಅದು ನಮಗೆ ಅನಾರೋಗ್ಯವನ್ನು ಮಾಡುತ್ತದೆ. That's why we say wash it off immediately. ಅದಕ್ಕಾಗಿ ನಾವು ಹೇಳ್ತೇವೆ ಬೇಗನೆ ತೊಳೆದು ಬಿಡಬೇಕು. Or put some medicine which will kill those germs. That's what ಬೇಗನೆ medicine ಔಷಧ does. ಹಾಕಿಬಿಟ್ಟು ಅದನ್ನು ಬೇಗನೆ ಶುದ್ಧ ಮಾಡುವಂತ. But ಆದರೆ even if you don't do that, ಅದು ನೀವು ಮಾಡದಿದ್ರೆ your body ನಿಮ್ಮ ದೇಹ suddenly realizes some enemies have come inside my blood. ನನ್ನ ದೇಹ ಬೇಗನೆ ಅರ್ಥ ಮಾಡ್ಕೊಂಡು ನನ್ನ ದೇಹದಲ್ಲಿ ವೈರಿಗಳು ಬಂದಿದ್ದಾರೆ. And it produces all types of things to fight against these enemies that have come in. ಈ ವೈರಿಗಳು ಬಂದದಕ್ಕಾಗಿ ಕೆಲವು ಉತ್ಪತ್ತಿ ಮಾಡಿ ಇದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತಾರೆ. In your blood, the body produces certain cells to fight this. ಈ ನಮ್ಮ ದೇಹದ ರಕ್ತದಲ್ಲಿ ಇದಕ್ಕೆ ವಿರೋಧವಾಗಿ ಹೋರಾಡುವಂತ ಕಣಗಳನ್ನು ಉತ್ಪತ್ತಿ ಮಾಡ್ತದೆ. And fights it and kills it. ಅದಕ್ಕೆ ವಿರೋಧವಾಗಿ ಹೋರಾಡ್ತದೆ, ಅದನ್ನು ಕೊಲೆ ಮಾಡ್ತದೆ. And sometimes in that battle, some of your own cells die there. ಅದೇ ಒಂದು ಯುದ್ಧದಲ್ಲಿ ಕೆಲವು ಕಣಗಳು ರಕ್ತ ಕಣಗಳು ಸತ್ತು ಹೋಗ್ತದೆ. You know, when something gets infected and you see those white pus there. ನಾವು ನೋಡ್ತೇವೆ ಕೆಲವು ಕೀವು ಬರೋದನ್ನು ನೋಡ್ತೇವೆ ಕೆಲವು ಸಾರಿ. That's because your body is fighting that. ನಿಮ್ಮ ದೇಹ ಅದರ ವಿರೋಧವಾಗಿ ಹೋರಾಡ್ತಾ ಇದೆ. And that's why a healthy person, ಒಬ್ಬ ಒಳ್ಳೆ ಆರೋಗ್ಯ ವ್ಯಕ್ತಿ, even if somebody breathes tuberculosis germs into him, ಒಂದು ಟಿಬಿ ಅವನ ಮೇಲೆ ಶ್ವಾಸನೆ ಮಾಡುವಾಗ, if his body is strong, ಅವನ ದೇಹ it ಗಟ್ಟಿಯಾಗಿದ್ರೆ can kill those germs and he can overcome. ಆ ಕ್ರಿಮಿಗಳನ್ನು ಅದನ್ನು ಸೋಲಿಸುತ್ತದೆ. And he doesn't get it. ಅದು ಆತನ ಬರೋದಿಲ್ಲ. But another person, ಇನ್ನೊಬ್ಬ ವ್ಯಕ್ತಿ who's a little weak, ಆತನ ಬಲಹೀನನಾಗ್ತಾನೆ, he gets it. ಅಂತ ಪಡ್ಕೊಳ್ತಾನೆ. So another person cannot make me healthy. ಇನ್ನೊಬ್ಬ ವ್ಯಕ್ತಿ ನನ್ನ ಆರೋಗ್ಯವಾಗಿ ಮಾಡೋದಿಲ್ಲ, ಅದು ನೋಡಿದ್ರು ಆಗ್ಲೇ. But my own body can make one part of my body healthy. ಆದ್ರೆ ನನ್ನ ಸ್ವಂತ ದೇಹ ನನ್ನ ದೇಹದ ಒಂದು ಭಾಗವನ್ನು ಶುದ್ಧಿ ಮಾಡ್ತದೆ. That's how healing comes. ಅದೇ ರೀತಿಯಾಗಿ ಸ್ವಸ್ಥತೆ ಬರುತ್ತದೆ. And so if Jesus is outside me, he cannot make me holy. ಯೇಸು ಸ್ವಾಮಿ ಹೊರಗಿದ್ರೆ ನನಗೆ ಶುದ್ಧ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. But if I become a part of his body, ಆದ್ರೆ ಆತನ ದೇಹದ ಭಾಗಿ ನಾನು ಆಗುವಾಗ, then his life can flow into me and attack every sin and help me to overcome. ಆತನ ಜೀವಿತದಲ್ಲಿ ಬಂದು ನನಗೆ ವಿರೋಧವಾಗಿ ಹೋರಾಡಿ ಮಾಡಿ ನಾನು ಜಯಿಸಲಿಕ್ಕೆ ಸಹಾಯ ಮಾಡ್ತೇನೆ.